ಸ್ಟಾರ್ ಯಶ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಅಂತ ಹೇಳ್ಬೋದು. ಯಾಕಂದರೆ 4 ವರ್ಷದಿಂದ ಅಂದರೆ KGF 2 ಬಂದಂತಹ ಸಂದರ್ಭದಿಂದ ಯಾವುದೇ ರೀತಿಯಾದಂಥ ಬೇರೆ ಸಿನಿಮಾ ಮೇಲೆ ಅವರು ವರ್ಕ್ ಮಾಡಿರಲಿಲ್ಲ. ಆದರೆ 4 ವರ್ಷಗಳ ಬಳಿಕ ಸದ್ಯ ಇವತ್ತು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಈ ಒಂದು ಅಬ್ಬರ ಯಾವ ರೀತಿ ಗಾಂಧಿನಗರದಲ್ಲಿ ಮಾಡ್ತಿದೆ ಅಂದರೆ, ಬೆಂಗಳೂರಿನಲ್ಲಿ ಸಿನಿಮಾ ಅಂತ ಬಂದಾಗ ಗಾಂಧಿನಗರ ಫೇಮಸ್ಸು, ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಇವತ್ತು ಈ ಗಾಂಧಿನಗರದಲ್ಲಿ ಒಂದು ಕಟೌಟ್ ಈ ಮಟ್ಟಿಗೆ ಎದ್ದು ನಿಂತಿದೆ ಅಂದರೆ ಯಶ್ ಅವರ ಏನು ಈ ಒಂದು ಜನ ಸಂಪಾದನೆ ಆಗಿರ್ಬೋದು, ಅಭಿಮಾನಿಗಳ ಸಂಪಾದನೆ ಆಗಿರ್ಬೋದು ಸಾಕಷ್ಟಿದೆ. ಈಗ ನೋಡ್ತಿರ್ಬೋದು, ನಾವು ಬೆಂಗಳೂರಿನ ಮೇನ್ ಥಿಯೇಟರ್ ಆದಂತಹ ಸಂತೋಷ್ ಥಿಯೇಟರ್ ಬಳಿ ಇರ್ತೀವಿ. ಸದ್ಯ ಈ ಒಂದು ಥಿಯೇಟರ್ ಬಳಿ ಸಾಕಷ್ಟು ಅಭಿಮಾನಿಗಳು ಕಟೌಟ್ಗಳನ್ನು ಹಾಕಿದ್ದಾರೆ, ಬ್ಯಾನರ್ಗಳನ್ನು ಹಾಕಿದ್ದಾರೆ. ಸದ್ಯ ನೋಡ್ತಿರ್ಬೋದು, ಈ ಒಂದು ಎಂಟ್ರೆನ್ಸ್ನಲ್ಲಿ ಒಂದು ದೊಡ್ಡದಾದಂತಹ ಗೋಪುರವನ್ನೇ ಏನೊಂದು ಬ್ಯಾನರ್ ಮೂಲಕ ಒಂದು ಸೃಷ್ಟಿಸಿರುವಂಥದ್ದು ಅಭಿಮಾನಿಗಳು. ಇನ್ನೂ ಸಾಕಷ್ಟು ಅಭಿಮಾನಿಗಳು ಬೆಳಗಿನ ಜಾವ 4 ಗಂಟೆಯಿಂದನೇ ಈ ಒಂದು ಥಿಯೇಟರ್ ಬಳಿ ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಈ ಒಂದು ಸದ್ಯ ಈಗ 6 ಗಂಟೆಗೆ ಮೊದಲ ಶೋ ಕೂಡ ಇರುವಂಥದ್ದು, ಫ್ಯಾನ್ ಶೋ ಕೂಡ ಅರೇಂಜ್ ಮಾಡಿರುವಂಥದ್ದು. ಈ ಒಂದು ಥಿಯೇಟರ್ ಬಳಿ ಸಾಕಷ್ಟು ಜನ ತಮಟೆ ಇರ್ಬೋದು ಅಥವಾ ಡೊಳ್ಳು ಕುಣಿತ ಇರ್ಬೋದು, ಇನ್ನು ಚಂಡೆ ವಾದ್ಯ ಇಂತಹ ನೃತ್ಯಗಳನ್ನು ಕೂಡ ಸಾಕಷ್ಟು ಜನರು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಫ್ಯಾನ್ಸ್ಗಳ ಏನು ಅಬ್ಬರ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಳಗಿನ ಜಾವನೇ ಎದ್ದು ಈ ಒಂದು ಯಶ್ಗೋಸ್ಕರ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಏನೊಂದು ಯಶ್ನ ಬಾವುಟ ಹಿಡಿಯುವಂಥದ್ದಾಗಿರ್ಬೋದು, ಇದ್ರ ಜೊತೆಗೆ ಇಲ್ಲಿನ ಸೆಲೆಬ್ರೇಷನ್ ಪಟಾಕಿ ಸಿಡಿಸೋದಾಗಿರ್ಬೋದು, ಸಾಕಷ್ಟು ರೀತಿಯಾದಂತಹ ವಿಭಿನ್ನ ರೀತಿಯಾದಂತಹ ಸೆಲೆಬ್ರೇಷನ್ ತೋರಿಸಿದ್ದಾರೆ. ಸದ್ಯ ಇಲ್ಲಿ ಅರೌಂಡ್ ಸಾಕಷ್ಟು ದೊಡ್ಡದಾದಂತಹ ಒಂದು ಕಟೌಟನ್ನು ಕೂಡ ನಿಲ್ಲಿಸಿದ್ದಾರೆ. ಸದ್ಯದ ಮಟ್ಟಿಗೆ ಕಟೌಟ್ ಆಗಿರ್ಬೋದು, ಬ್ಯಾನರ್ಗಳಾಗಿರ್ಬೋದು ಸಾಕಷ್ಟು ಇರುವಂಥದ್ದು. ಇಲ್ಲಿನ ಜನರು ಕೂಡ ಮಾತಾಡುವಂಥದ್ದು ಟ್ರೈ ಮಾಡ್ತೀನಿ ನಾನು. ಸದ್ಯ ಯಶ್ ಫ್ಯಾನ್ಸ್ ಅನ್ನು ಮಾತಾಡ್ಸೋಣ ಪ್ರಯತ್ನ ಮಾಡ್ತೀನಿ. ಯಶ್ ಮೂವಿ ರಿಲೀಸ್ ಆಗ್ತಿದೆ, ಎಷ್ಟು ಮಟ್ಟಿಗೆ ಖುಷಿ ಆಗ್ತದೆ? ನಮ್ಮ ಕನ್ನಡ ಫಿಲಮ್ ಬೇರೆ ಲೆವೆಲ್ ಹೋಗ್ತಾ, ಅದೇ ಖುಷಿ ಅಲ್ವಾ? ಅದಕ್ಕಿಂತ ಖುಷಿ ಬೇಕಾ? ಚೆನ್ನಾಗಿದೆ. ಈಗ ಯಶ್ ಅವರು 4 ವರ್ಷದಿಂದ ಸಿನಿಮಾ ಮಾಡಿರಲಿಲ್ಲ. ಈ ಒಂದು ಮೂವಿ ಮೇಲೆ ಎಷ್ಟು ರೆಸ್ಪಾನ್ಸ್ ಇದೆ ಜನರ ಮೇಲೆ? ಆಸ್ ಎ ಫ್ಯಾನ್ ಆಗಿ ನೀವು ಹೇಳಿ, ನಾನು ಹೇಳ್ಬೇಕು. KGF 1, 2 ನೋಡಿದೀವಿ. ನಮ್ಮ IP ಎಲ್ಲರಿಗೂ ಇರುತ್ತೆ. ಅವ್ರು ಮತ್ತೆ ಹಿಂದೆ ತಿರ್ಗಂತ ನೋಡೋಕ್ಕಲ್ಲ. ಅವರು ಕೊಡ್ಬೇಕಾದ್ರೆ ಇನ್ನೊಂದು ಲೆವೆಲ್ ಹೋಗ್ತಾನೆ ಇರಬೇಕಾಗುತ್ತೆ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಲೆವೆಲ್ ಹೋಗ್ತಾ ಇದ್ದಂಗೆ ಅವರು ಆ ಸ್ಥಾನ ಇನ್ನು ಕೊಡಲೇಬೇಕಲ್ವಾ? ಹಿಂದೆ ಅಂತೂ ತಿರ್ಗಿ ನೋಡೋಕ್ಕಲ್ಲ. ಅದು ಸರಿ, ಥ್ಯಾಂಕ್ ಯು. ನೋಡ್ತಿರ್ಬೋದು ಸದ್ಯ ಹೇಗಿದೆ ಅಂದರೆ ರೆಸ್ಪಾನ್ಸ್. ಸದ್ಯ ಇಲ್ಲಿ ಮೂವಿಗೆ ಟೈಮ್ ಆಯಿತು ಅಂತ ಓಡೋಗೋ ಮಟ್ಟಿಗಿದೆ. ಯಾಕಂದರೆ ಯಶ್ ಅವ್ರು 4 ವರ್ಷದಿಂದ ಯಾವೇ ರೀತಿಯಾದಂತಹ ಮೂವಿಯನ್ನು ಮಾಡಿಲ್ಲ. ಈ ಒಂದು ಮೂವಿ ಮೇಲೆ ಜನರ ರೆಸ್ಪಾನ್ಸ್ ಹೇಗಿದೆ ಅಂದರೆ, ಯಶ್ ಅವರು ಮುಂದೆ ಯಾವುದೇ ರೀತಿಯಾದಂತಹ ಸಿನಿಮಾ ಮಾಡಿದ್ರು KGFನ ಮೀರಿಸುವಂತಹ ಸಿನಿಮಾನೇ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನು ಫ್ಯಾನ್ಸ್ ಕೂಡ ಆಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮಪ್ಪ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.